ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ತಲೆ ಕೂದಲಿಗೆ ತೆಂಗಿನ ಎಣ್ಣೆಯನ್ನು ಯಾವ ರೀತಿ ಹಚ್ಚಬೇಕು, ಹೇರ್ ಮಾಸ್ಕ್ ಯಾವ ರೀತಿ ತಯಾರು ಮಾಡಬೇಕು, ಡ್ಯಾಂಡ್ರಫ್ ಹೊಟ್ಟು ನಿವಾರಣೆಗೆ ಯಾವ ಕ್ರಮವನ್ನು ನೀವು ಅನುಸರಿಸಬೇಕು, ಈ ಎಲ್ಲ ಒಂದು ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತಲೆಗೆ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಳಿ. ನಂತರ ಸ್ನಾನ ಮಾಡೋದ್ರಿಂದ ತಲೆ ಕೂದಲಿನ ನೈಸರ್ಗಿಕ ತೇವಾಂಶವನ್ನು ಇದು ಹಿಡಿದಿಟ್ಕೊಂಡಿರುತ್ತೆ. ಹಾಗೂ ತೆಂಗಿನ ಎಣ್ಣೆ ಹಚ್ಚಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಿ ಮಾಡಿ ಬಿಸಿ ಮಾಡಿ ಹಚ್ಚೋದ್ರಿಂದ ತಲೆ ಕೂದಲಿನ ಬೇರುಗಳಿಗೆ ಆಳವಾದ ಒಂದು ಪೋಷಕಾಂಶ ಸಿಗ್ತದೆ. ತಲೆ ಕೂದಲು ಈ ಒಂದು ಉದುರುವುದು, ತಲೆ ಕೂದಲು ಬೆಳ್ಳಗಾಗುವುದು, ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಹಾಗೂ ಈ ಒಂದು ತೈಲವನ್ನು ಹಚ್ಚಬೇಕಾದ್ರೆ ಕೈಗೆ ಸವರ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ ನೆತ್ತಿಯ ಭಾಗಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ, ಆಳವಾದ ಒಂದು ಪೋಷಣೆ ಸಿಗ್ತದೆ, ತಲೆ ಕೂದಲು ಉದುರುವ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಹೇರ್ ಮಾಸ್ಕ್ ಯಾವ ರೀತಿ ಮಾಡಬೇಕು ಅಂತಂದರೆ, ಒಂದು ಮೊಟ್ಟೆಗೆ 2 ಚಮಚ ಆಲಿವ್ ಆಯಿಲ್ ಹಾಗೂ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಒದ್ದೆಯಾಗಿರ್ತಕ್ಕಂಥ ಕೂದಲಿಗೆ ಹಚ್ಚಿ ನಂತರ ಸ್ನಾನ ಮಾಡೋದ್ರಿಂದ ತಲೆ ಕೂದಲಿನ ಉದುರುವ ಸಮಸ್ಯೆ, ತಲೆ ಕೂದಲು ಬೆಳ್ಳಗಾಗುವ ಸಮಸ್ಯೆಯಿಂದ ದೂರ ಆಗಬಹುದು. ಆಳವಾದ ಪೋಷಕಾಂಶ ಸಿಗ್ತದೆ ಹಾಗೂ ತಲೆ ಕೂದಲು ಪೋಷಣೆ ಚೆನ್ನಾಗಾಗ್ತದೆ, ಆರೋಗ್ಯದಿಂದ ಇರಬಹುದು. ಈ ತಲೆ ಕೂದಲು ನಮ್ಮ ಆರೋಗ್ಯದ ಒಂದು ಪ್ರತೀಕ. ಹಾಗಾಗಿ ಇದರ ಒಂದು ಪೋಷಣೆ ನಮಗೆ ಅತಿ ಅಗತ್ಯವಾಗಿ ಬೇಕಾಗಿರ್ತದೆ. ಇನ್ನು ರಾತ್ರಿ ಸಮಯದಲ್ಲಿ ಹೆಂಗಸರು ತಲೆ ಕೂದಲು ಉದುರುವ ಸಮಸ್ಯೆಯಿಂದ ದೂರ ಆಗಬೇಕು ಅಂತಂದರೆ ತಲೆ ಕೂದಲಿನ ತುದಿಯ ಭಾಗಕ್ಕೆ ತೈಲವನ್ನು ಹಚ್ಚೋದ್ರಿಂದ ತಲೆ ಕೂದಲಿನ ಪದರಗಳಿಗೆ ಪೋಷಕಾಂಶಗಳು ಸಿಗ್ತದೆ, ತಲೆ ಕೂದಲು ಸೀಳ್ಬಿಡ್ತಕ್ಕಂಥ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಡ್ಯಾಂಡ್ರಫ್ ಹೊಟ್ಟಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ತೆಂಗಿನ ಎಣ್ಣೆ ಜೊತೆಗೆ ಸ್ವಲ್ಪ ನಿಂಬೆ ರಸವನ್ನು ಮಿಶ್ರಣ ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ, ಬುಡಕ್ಕೆ ತಾಕುವ ರೀತಿ ಹಚ್ಚೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆ, ಡ್ಯಾಂಡ್ರಫ್ ಹೊಟ್ಟಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಯಿಂದ ದೂರ ಆಗಬಹುದು. ಆದ್ದರಿಂದ ನೀವು ತೆಂಗಿನ ಎಣ್ಣೆ ಹಚ್ಚಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ ಹಚ್ಚೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ದೂರ ಆಗಬಹುದು. ಕೆಲವೊಬ್ಬರಿಗೆ ಬುಡ ಅಂತಂದರೆ ಈ ಒಂದು ತಲೆ ಕೂದಲಿನ ಬೇರು ಗಟ್ಟಿ ಇರೋದಿಲ್ಲ, ಅಂಥವರು ಜಾಸ್ತಿ ತಿಕ್ಕಕ್ಕೆ ಹೋಗಬೇಡಿ. ಯಾವಾಗ ನೀವು ಜಾಸ್ತಿ ಮಸಾಜ್ ಮಾಡ್ತು ಅಂತಂದರೆ ತಲೆ ಕೂದಲು ಉದುರುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ನೆತ್ತಿಯ ಮೇಲೆ ತಲೆ ಕೂದಲು ಉದುರ್ತಾ ಇದ್ದ ಸಂದರ್ಭದಲ್ಲಿ ನಿಧಾನವಾಗಿ ಮಸಾಜ್ ಮಾಡಬೇಕಾಗ್ತದೆ. ಹಾಗೂ ತಲೆ ಕೂದಲಿನ ಬುಡಕ್ಕೆ, ತಲೆ ಕೂದಲಿನ ತುದಿಯ ಭಾಗಕ್ಕೆ ಎಲ್ಲ ಕಡೆಗೂ ತೈಲವು ಹಚ್ಚೋದ್ರಿಂದ ನಾವು ತಲೆ ಕೂದಲು ಉದುರುವ ಸಮಸ್ಯೆಯಿಂದ ಹಾಗೂ ಬೆಳ್ಳಗಾಗುವ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.